ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಛಾಯಾ ಅಂತ. ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಏನು ಈ ಚಾನಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ಲದಿರೋರ್ಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ನನ್ನ ಚಾನಲ್ ಮುಖಾಂತರ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದ ಹೇಳುವಂಥ ಪ್ರಯತ್ನ ನನ್ನ ಚಾನಲ್ ಮುಖಾಂತರ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ನೀವೇನಾದರೂ ಕಿತ್ತೂರು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿನಲ್ಲಿ ಓದ್ತಾ ಇದ್ದೀರಾ, ಫೈನಲ್ ಇಯರಲ್ಲಿ ಇದ್ದೀರಾ, ಕೆಮಿಸ್ಟ್ರಿನ ಒನ್ ಆಫ್ ದ ಮೇಜರ್ ಸಬ್ಜೆಕ್ಟಾಗಿ ತೊಗೊಂಡಿದ್ದೀರಾ ಅಂತಂದರೆ ನಿಮಗೆ ಕೆಮಿಸ್ಟ್ರಿ ಪೇಪರ್ 5ಅಲ್ಲಿ ಒಟ್ಟು 4 ಯೂನಿಟ್ ಇರುತ್ತೆ. 2ನೇ ಯೂನಿಟಲ್ಲಿ ಗ್ರೀನ್ ಕೆಮಿಸ್ಟ್ರಿ ಅಂತ ಬರುತ್ತೆ. ಆ ಸೀರೀಸಲ್ಲಿ ಇವತ್ತು ನಾನು 3ನೇ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರೋವಂಥದ್ದು. ಯೂನಿಟ್ 2ನಲ್ಲಿ ನಿಮಗೆ ಒಟ್ಟು 3 ಸಬ್ ಟಾಪಿಕ್ಸ್ ಬರುತ್ತೆ. ಒಂದು ಹೆಟ್ರೋಸೈಕ್ಲಿಕ್ ಕಾಂಪೌಂಡ್ಸ್ ಬರುತ್ತೆ, 2ನೇದು ಆಲ್ಕಲಾಯ್ಡ್ಸ್ ಬರುತ್ತೆ, 3ನೇದು ಗ್ರೀನ್ ಕೆಮಿಸ್ಟ್ರಿ ಬರುತ್ತೆ. ಆಲ್ರೆಡಿ ನನಗೆ ಆಲ್ಕಲಾಯ್ಡ್ಸ್ ಇರ್ಬೋದು, ಹೆಟ್ರೋಸೈಕ್ಲಿಕ್ ಕಾಂಪೌಂಡ್ಸ್ ಇರ್ಬೋದು, ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಈಗ ಗ್ರೀನ್ ಕೆಮಿಸ್ಟ್ರಿ ಸೀರೀಸ್ ಶುರು ಮಾಡಿದ್ದೀನಿ. ಅದರಲ್ಲಿ ನಾನು ಇವತ್ತು ಅಪ್ಲೋಡ್ ಮಾಡ್ತಾ ಇರೋವಂಥದ್ದು 3ನೇ ವಿಡಿಯೋ. ಅದೇ ಥರ ಯೂನಿಟ್ 1ಅಲ್ಲಿ ನಿಮಗೆ 2 ಸಬ್ ಟಾಪಿಕ್ಸ್ ಬರುತ್ತೆ. ಒಂದು ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅಂತ ಬರುತ್ತೆ, 2ನೇದು ಥಿಯರಿ ಆಫ್ ಗ್ರಾವಿಮೆಟ್ರಿಕ್ ಅನಾಲಿಸಿಸ್ ಅಂತ ಬರುತ್ತೆ. ಅದನ್ನು ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಈಗ ಯೂನಿಟ್ 2ನಲ್ಲಿ ಇನ್ನು ಇದೆ ವಿಡಿಯೋಸ್ ಆಗುತ್ತೆ ಗ್ರೀನ್ ಕೆಮಿಸ್ಟ್ರಿನಲ್ಲಿ. ಇವತ್ತಿನ ಎಪಿಸೋಡಲ್ಲಿ ಎಕೋ ಎಫಿಷಿಯನ್ಸಿ, ದೇರ್ ಆರ್ 7 ಪಿಲ್ಲರ್ಸ್ ಆಫ್ ಎಕೋ ಎಫಿಷಿಯನ್ಸಿ. ಎಕೋ ಎಫಿಷಿಯನ್ಸಿ ಅಂದ್ರೇನು? ದೇರ್ ಆರ್ 7 ಪಿಲ್ಲರ್ಸ್. ಅದರದ್ದು ಎಕ್ಸಾಂಪಲ್ಸ್ ಏನಿದೆ, ಅದು ನಿಜವಾಗೂ ವರ್ಕ್ ಆಗುತ್ತಾ ಇಲ್ವಾ, ಅದನ್ನೆಲ್ಲ ಇನ್ ಡೀಟೇಲಾಗಿ ಇವತ್ತು ನೋಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಟು ಕೆಂಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಎಕೋ ಎಫಿಷಿಯನ್ಸಿ ಅಂದರೆ ಇಟ್ಸ್ ಎ ಸಸ್ಟೈನಬಲ್ ಸ್ಟ್ರಾಟಜಿ ದಟ್ ಏಮ್ಸ್ ಟು ಡೆಲಿವರ್ more goods and services while using fewer resources and producing less waste and pollution. ಎಕೋ ಎಫಿಷಿಯನ್ಸಿ ಅಂದ್ರೇನು? ಸಸ್ಟೈನಬಿಲಿಟಿ ಇರಬೇಕು. ನಾನೇನು ಮಾಡಬೇಕು, ಕಡಿಮೆ ಖರ್ಚು ಯೂಸ್ ಮಾಡಬೇಕು, ಕಡಿಮೆ ರಿಸೋರ್ಸ್ ಯೂಸ್ ಮಾಡಬೇಕು, ಲೆಸ್ ವೇಸ್ಟ್ನ ಪ್ರೊಡ್ಯೂಸ್ ಮಾಡಬೇಕು, ಪೊಲ್ಯೂಷನ್ ಲೆಸ್ ಇರಬೇಕು, ಆದರೆ ಪ್ರೊಡಕ್ಷನ್ ಮಾತ್ರ ಮ್ಯಾಕ್ಸಿಮಮ್ ಆಗಬೇಕು. ಆ ಥರ ಇರುತ್ತಲ್ಲ, ಅದಕ್ಕೆ ನಾವೇನಂತ ಕರಿತೀವಿ? ಎಕೋ ಎಫಿಷಿಯನ್ಸಿ ಅಂತ ಕರಿತೀವಿ. ಯಾವುದೇ ಒಂದು ಕೆಮಿಕಲ್ ಆಗ್ಬೋದು, ಯಾವುದೋ ಒಂದು ಪ್ರಾಡಕ್ಟನ್ನು ಪ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಅಥವಾ ಅದನ್ನು ಪ್ರಿಪೇರ್ ಮಾಡ್ತಾ ಇದ್ದೀನಿ ಅಂತಂದರೆ ಸಾಧ್ಯ ಆದಷ್ಟು ನಾನು ಏನು ಮಾಡಬೇಕು? ಸಸ್ಟೈನಬಿಲಿಟಿ ಸ್ಟ್ರಾಟಜಿನ ಮಾಡ್ಕೋಬೇಕು. ಖರ್ಚು ಕಡಿಮೆ ಆಗಬೇಕು, ಮತ್ತು ಪೊಲ್ಯೂಷನ್ಗೆ ಕಾಂಟ್ರಿಬ್ಯೂಷನ್ ಕಡಿಮೆ ಆಗಬೇಕು, ಫ್ಯೂ ರಿಸೋರ್ಸಸ್ನ ಯೂಸ್ ಮಾಡಬೇಕು, ಎನರ್ಜಿ ಕಡಿಮೆ ಯೂಸ್ ಮಾಡಬೇಕು, ಯೂಸ್ ಮಾಡೋದೆಲ್ಲ ಕಡಿಮೆ ಯೂಸ್ ಮಾಡಬೇಕು, ಬರೋ ಅಂಥದ್ದು ಮ್ಯಾಕ್ಸಿಮಮ್ ಆಗಬೇಕು ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಲ್ಲ, ಆ ಥರ ಇರೋವಂಥ ಪ್ರಾಡಕ್ಟ್ಗೆ ಫಾರ್ಮೇಷನ್ ಮಾಡೋದಕ್ಕೆ ಆ ಥರ ಸ್ಟ್ರಾಟರ್ಜಿ ಮಾಡ್ತೀನಲ್ಲ, ಅದಕ್ಕೆ ನಾನೇನಂತ ಕರಿತೀನಿ? ಎಕೋ ಎಫಿಷಿಯನ್ಸಿ ಅಂತ ಕರಿತೀನಿ. ದ ವರ್ಡ್ ಎಕೋ ಎಫಿಷಿಯನ್ಸಿ ಇಸ್ ಕಾಯಿನ್ಡ್ ಬೈ ದಿ ವರ್ಲ್ಡ್ ಬಿಸ್ನೆಸ್ ಕೌನ್ಸಿಲ್ ಫಾರ್ ಸಸ್ಟೈನಬಲ್ ಡೆವಲಪ್ಮೆಂಟ್, WBCASD ಅಂತ ಹೇಳ್ತಾರೆ, ಇನ್ 1992 ಟು ಎಂಡಾಸ್ ದಿ ಅರ್ತ್ ಸಮಿಟ್. ಇದನ್ನು ಒಂದು ಅರ್ತ್ ಸಮಿಟಲ್ಲಿ 1992 ಅರ್ತ್ ಸಮಿಟಲ್ಲಿ ಎಕೋ ಎಫಿಷಿಯನ್ಸಿ ಅನ್ನೋ ಪದನ ಕಾಯಿನ್ ಮಾಡಿ ಇದನ್ನು ನಾವು ಮಾಡ್ಕೊಳ್ತಾ ಹೋಗೋಣ ಅಂತ ಅವರು ಪ್ಲ್ಯಾನ್ ಮಾಡಿದ್ರು. ಇಟ್ ಲಿಂಕ್ಸ್ ಎಕನಾಮಿಕ್ ಗ್ರೋತ್ ವಿತ್ ಅ ರೆಡ್ಯೂಸ್ಡ್ ಎನ್ವೈರನ್ಮೆಂಟಲ್ ಇಂಪ್ಯಾಕ್ಟ್, ಮೇಕಿಂಗ್ ದಿ ಬಿಸ್ನೆಸ್ ಮೋರ್ ಕಾಂಪಿಟೇಟಿವ್ ಆ್ಯಂಡ್ ಸಸ್ಟೈನಬಲ್. ಸೊ ನಾವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀವಿ ಅಂತಂದರೆ ಅದು ಏನಾಗಬೇಕು? ಜೊತೆಗೆ ಎಕನಾಮಿಕ್ ಗ್ರೋತ್ ಜೊತೆಗೇನೆ ಪೊಲ್ಯೂಷನ್ ಏನಾಗಿರಬೇಕು? ಕಡಿಮೆ ಆಗಿರಬೇಕು, ಸಸ್ಟೈನಬಲ್ ಆಗಿರಬೇಕು. ಆ ರೀತಿಯಾಗಿ ನಾವು ನೋಡ್ಕೋಬೇಕು. ಅದಕ್ಕೆ ನಾವೇನಂತ ಕರಿತೀವಿ? ಎಕೋ ಎಫಿಷಿಯನ್ಸಿ ಅಂತ ಕರಿತೀವಿ. ಅನೇಬಲ್ಸ್ ಕಂಪನೀಸ್ ಟು ಪ್ರೊಡ್ಯೂಸ್ ಮೋರ್ ಯೂಸ್ಫುಲ್ ಗೂಡ್ಸ್ ವೈಲ್ ರೆಡ್ಯೂಸಿಂಗ್ ಇಂಪ್ಯಾಕ್ಟ್, ಡಿಕಪಲ್ಸ್ ಎಕನಾಮಿಕ್ ಗ್ರೋತ್ ಫ್ರಮ್ ಅಬ್ಸಲ್ಯೂಟ್ ರಿಸೋರ್ಸ್ ಕನ್ಸಂಪ್ಷನ್. ಸೊ ನಾವು ಏನು ಮಾಡ್ತಾ ಇದ್ದೀವಿ? ಎಕನಾಮಿಕ್ ಗ್ರೋತ್ ಆಗಬೇಕು, ಆದರೆ ರಿಸೋರ್ಸ್ ಕನ್ಸಂಪ್ಷನ್ ಏನಾಗಬೇಕು? ಕಡಿಮೆ ಆಗಬೇಕು. ಅದಕ್ಕೆ ನಾವೇನಂತ ಕರಿತೀವಿ? ಎಕೋ ಎಫಿಷಿಯನ್ಸಿ ಅಂತ ಕರಿತೀವಿ. ಎಕೋ ಎಫಿಷಿಯನ್ಸಿಗೆ ಒಂದು ಫಾರ್ಮುಲಾ ಹೇಳ್ತಾರೆ, ಪ್ರಾಡಕ್ಟ್ ವ್ಯಾಲ್ಯೂ ಡಿವೈಡೆಡ್ ಬೈ ಎನ್ವೈರನ್ಮೆಂಟಲ್ ಇನ್ಫ್ಲೂಯೆನ್ಸ್ ಅಂತ ಹೇಳ್ತೀವಿ. ಮ್ಯಾಕ್ಸಿಮೈಸ್ ದಿ ಎಕನಾಮಿಕ್ ಔಟ್ಪುಟ್ ಪರ್ ಯೂನಿಟ್ ಎಕಲಾಜಿಕಲ್ ಸ್ಟ್ರೆಸ್. ಇಂಡಸ್ಟ್ರಿಯಲ್ ಗೋಲ್ ಏನು ಅಂದರೆ ಶಿಫ್ಟ್ ಬಿಸ್ನೆಸ್ ಟು ವೇಸ್ಟ್ ಹೆವಿ ಟು ಲೂಪ್ ಕ್ಲೋಸ್ ಸಿಸ್ಟಮ್. ಅಂದರೆ ಮ್ಯಾಕ್ಸಿಮೈಸ್ ದಿ ವ್ಯಾಲ್ಯೂ, ಅದರದ್ದು ವ್ಯಾಲ್ಯೂ ಏನಿದೆಯಲ್ಲ ಅದನ್ನು ಮ್ಯಾಕ್ಸಿಮಮ್ ಮಾಡೋದು. ಅದರದ್ದು ಗೂಡ್ಸ್ ಇರ್ಬೋದು, ಪ್ರಾಡಕ್ಟ್ ಇರ್ಬೋದು, ಅದರ ಕ್ವಾಲಿಟಿ ಇರ್ಬೋದು, ಅದು ಮ್ಯಾಕ್ಸಿಮೈಸ್ ಮಾಡೋದು. ಆದರೆ ಮಿನಿಮೈಸ್ ಏನು ಮಾಡಬೇಕು ಅಂದರೆ ಎನರ್ಜಿ ಕಡಿಮೆ ಯೂಸ್ ಮಾಡಬೇಕು, ವಾಟರ್ ಕಡಿಮೆ ಯೂಸ್ ಮಾಡಬೇಕು, ರಿಸೋರ್ಸಸ್ ನಾವು ಯಾವುದು ಯೂಸ್ ಮಾಡ್ತಾ ಇದ್ದೀವಿ ಅದನ್ನೆಲ್ಲ ಏನು ಮಾಡಬೇಕು? ನಾವು ಕಡಿಮೆ ಯೂಸ್ ಮಾಡಿ ಎನ್ವೈರನ್ಮೆಂಟಲ್ಗೆ ಇಂಪ್ಯಾಕ್ಟ್ ಅಂದರೆ ಪೊಲ್ಯೂಷನ್ ಕಾಂಟ್ರಿಬ್ಯೂಷನ್ ನಾವು ಕಡಿಮೆ ಮಾಡ್ತಾ ಹೋಗಬೇಕು. ಪ್ರಾಡಕ್ಟ್ ವ್ಯಾಲ್ಯೂ ಜಾಸ್ತಿ ಆಗಬೇಕು, ಎನ್ವೈರನ್ಮೆಂಟಲ್ ಇನ್ಫ್ಲೂಯೆನ್ಸ್ ಏನಾಗಬೇಕು? ಕಡಿಮೆ ಆಗಬೇಕು. ವಿ ಆರ್ ಗೋಯಿಂಗ್ ಟು by doing that production of that particular product, we are going to reduce the pollution, we are going to use less energy, less water, less renewable sources. ಅದಕ್ಕೆ ನಾವೇನಂತ ಕರಿತೀವಿ? ಎಕೋ ಎಫಿಷಿಯನ್ಸಿ ಅಂತ ಹೇಳ್ತೀವಿ. ಅದಕ್ಕೆ ಅವರು ಆ ಕೌನ್ಸಿಲಲ್ಲಿ ಅರ್ತ್ ಸಮಿಟಲ್ಲೇ ಕೌನ್ಸಿಲ್ ಫಾರ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಅವರೇ 7 ಪಿಲ್ಲರ್ಸ್ನ ಕೊಟ್ಟರು. ಅದನ್ನು ನಾವು ಯೂಸ್ ಮಾಡ್ಕೊಂಡು ಮಾಡಿದ್ರೆ ಎಕೋ ಎಫಿಷಿಯನ್ಸ್ನ ನಾವು
ಬಿಲ್ಡಪ್ ಮಾಡ್ಬೋದು. ನಿಮ್ಗೆ ಅನಿಸ್ಬೋದು ಎಲ್ಲ ಕಡಿಮೆ ಯೂಸ್ ಮಾಡಿ ಜಾಸ್ತಿ ಬೇಕು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಲ್ವಾ, ಅದು ಸರಿನಾ ತಪ್ಪ ಅಂತ ಅನಿಸ್ಬೋದು. ಅದಕ್ಕೆ ಅವ್ರು ಏನು ಮಾಡಿದ್ರು, ಒಂದಷ್ಟು ರಿಯಲ್ ಎಕ್ಸಾಂಪಲ್ಸ್ ನಾನು ನೆಕ್ಸ್ಟ್ ಸ್ಲೈಡ್ಗಳಲ್ಲಿ ಹೇಳ್ತಾ ಹೋಗ್ತೀನಿ. 7 ಪಿಲ್ಲರ್ಸು ಅವ್ರು ಹೇಳ್ತಾ ಹೋದರು. ಯೂಸ್ ಆಫ್ ರಾ ಮೆಟೀರಿಯಲ್ಸ್ ಇನ್ ಪ್ರಾಡಕ್ಟ್ಸ್ ಫಾರ್ಮೇಷನ್ ಮಾಡ್ಬೇಕಾದ್ರೆ ರಾ ಮೆಟೀರಿಯಲ್ಸ್ನ ಸಾಧ್ಯ ಆದಷ್ಟು ಕಡಿಮೆ ಯೂಸ್ ಮಾಡಬೇಕು ಅಂತ ಮಾಡಿದ್ರು. ರೆಡ್ಯೂಸ್ ದಿ ಎನರ್ಜಿ ಇಂಟೆನ್ಸಿಟಿ, ಎನರ್ಜಿ ಏನು ನಾವು ಯೂಸ್ ಮಾಡ್ತಾ ಇದ್ದೀವಲ್ಲ, ಪವರ್ ಕನ್ಸಂಪ್ಷನ್ ಏನಾಗ್ತಿದೆಯಲ್ಲ ಟು ಡೂ ದಟ್ ಪರ್ಟಿಕ್ಯುಲರ್ ವರ್ಕ್, ಮ್ಯಾನುಫ್ಯಾಕ್ಚರಿಂಗ್ ಆಗ್ಬೋದು, ಡಿಸ್ಟ್ರಿಬ್ಯೂಷನ್ ಆಗಿರ್ಬೋದು, ದ ಪ್ರಾಡಕ್ಟ್ಗೆ ಏನೇನು ರಿಲೇಟೆಡ್ ಆಗಿದೆ, ಅದೇನು ಕೆಮಿಸ್ಟ್ರಿ ರಿಲೇಟೆಡೇ ಅಂತಲ್ಲ, ಎನಿ ಪ್ರಾಡಕ್ಟ್ ಆಗಿರ್ಬೋದು, ಅದರಲ್ಲಿ ಏನಾಗಬೇಕು, ಎನರ್ಜಿ ಇಂಟೆನ್ಸಿಟಿ ಏನು ಮಾಡಬೇಕು, ನಾನು ರೆಡ್ಯೂಸ್ ಮಾಡಬೇಕು. ಪವರ್ ಕನ್ಸಂಪ್ಷನ್ ಏನಿದೆಯಲ್ಲ ಅದು ಸಾಧ್ಯ ಆದಷ್ಟು ಕಡಿಮೆ ಮಾಡ್ಕೋಬೇಕು ಅಂತ ಹೇಳಿದ್ರು. ದಟ್ ಇಸ್ ಅ ಸೆಕೆಂಡ್ ಪಿಲ್ಲರ್. ಥರ್ಡ್ ಪಿಲ್ಲರಲ್ಲಿ ಏನು ಹೇಳಿದ್ರು, ರೆಡ್ಯೂಸ್ ಇಸ್ ಟಾಕ್ಸಿಕ್ ಡಿಸ್ಪರ್ಸನ್. ಆಯಿತು, ಪ್ರಾಡಕ್ಟ್ನ ನಾವು ಪ್ರಿಪೇರ್ ಮಾಡಿದ್ವಿ, ಆದರೆ ಅದೇನಾಗುತ್ತೆ ಅಂದರೆ ಅದರ ಪ್ರಿಪೇರ್ ಮಾಡಿದಾಗ ಬೈ ಪ್ರಾಡಕ್ಟ್ಸ್ ಏನು ಬರುತ್ತೆ ಅಥವಾ ಅಜಾರ್ಡಿಯಸ್ ಸಬ್ಸ್ಟೆನ್ಸಸ್ ಅಲಾಂಗ್ ವಿತ್ ದಟ್ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಏನಿರುತ್ತಲ್ಲ ಅದನ್ನೆಲ್ಲ ಕಂಪ್ಲೀಟಾಗಿ ಎಲಿಮಿನೇಟ್ ಮಾಡಿ, ಇಲ್ಲ ಅಂದರೆ ಅದನ್ನು ರೆಡ್ಯೂಸ್ ಮಾಡಿ ಅಂತ ಹೇಳಿದ್ರು. ಟಾಕ್ಸಿಕ್ ಡಿಸ್ಪರ್ಷನ್, ಅದೇನೋ ಆ ಪ್ರಾಡಕ್ಟ್ನ ಫಾರ್ಮೇಷನ್ ಮಾಡ್ಬೇಕಾದ್ರೆ ಸಮ್ ಟಾಕ್ಸಿಕ್ ಗ್ಯಾಸಸ್ ಇರ್ಬೋದು, ಟಾಕ್ಸಿಕ್ ಕೆಮಿಕಲ್ಸ್ ಇರ್ಬೋದು, ಟಾಕ್ಸಿಕ್ ಸಾಲಿಡ್ ಇರ್ಬೋದು, ಅದೆಲ್ಲ ಪ್ರೊಡ್ಯೂಸ್ ಆಗ್ತಾ ಇದ್ದರೆ ಅದನ್ನು ಎಲಿಮಿನೇಟ್ ಮಾಡೋಕ್ಕೆ ಸಾಧ್ಯ ಆದರೆ ಟ್ರೈ ಮಾಡಿ, ಆಗಲಿಲ್ಲ ಅಂತಂದರೆ ಅಟ್ಲೀಸ್ಟ್ ಅದನ್ನು ರೆಡ್ಯೂಸ್ ಮಾಡಿ ಅಂತ ಅವರು ಹೇಳಿದ್ರು. ದಟ್ಸ್ ಅ ಥರ್ಡ್ ಪಿಲ್ಲರ್. ಫೋರ್ತ್ ಪಿಲ್ಲರಲ್ಲಿ ಏನು ಹೇಳಿದ್ರು ಅಂದರೆ ಎನ್ಹಾನ್ಸ್ ರೀಸೈಕಲಬಿಲಿಟಿ. ಅದರದ್ದು ರೀಸೈಕಲಬಿಲಿಟಿ, ಈಗ ಯಾವುದೋ ಒಂದು ಸೈಕಲ್ನ ನೀವು ಅಂದರೆ ಆ ಪ್ರೊಡಕ್ಷನ್ ಸೈಕಲ್ನ ನೀವು ಡಿಸೈನ್ ಮಾಡಿದ್ದೀರ, ಆದರೆ ಆ ಡಿಸೈನ್ ಮಾಡಿರುವಂಥದ್ದು ಬೈ ಪ್ರಾಡಕ್ಟ್ಸ್ ಏನು ಬರುತ್ತಲ್ಲ ಮತ್ತೆ ರೀಸೈಕಲ್ ಮಾಡೋಕ್ಕೆ ಮತ್ತೆ ರೀಪರ್ಪಸ್ ಮಾಡೋ ಥರ ನಾವು ವಿ ಆರ್ ಗೋಯಿಂಗ್ ಟು ಡೆವಲಪ್ ಎ ಸೂಟಬಲ್ ಮೆಥಡ್ ಇನ್ ಸಚ್ ಎ ವೇ ದಟ್ ಇಟ್ ವಿಲ್ ಬಿ ಈಸಿ. ಆ ಥರದ್ದು ನಾವು ನೋಡ್ಕೋಬೇಕು ಅಂತ ಅವರು ಹೇಳಿದ್ರು. ಅದು ಫೋರ್ತ್ ಪಿಲ್ಲರ್, ಎನ್ಹಾನ್ಸ್ ದಿ ರೀಸೈಕಲಬಿಲಿಟಿ. 5ನೇದು ಏನು ಹೇಳ್ತಾರೆ, ಮ್ಯಾಕ್ಸಿಮೈಸ್ ದಿ ರಿನ್ಯೂಯಬಲ್ ರಿಸೋರ್ಸಸ್. ಸೊ ಶಿಫ್ಟ್ ಫಾಸಿಲ್ ಫ್ಯೂಯಲ್ ಟು ಎ ಸೋಲಾರ್, ವಿಂಡ್, ಬಯೋ ಬೇಸ್ಡ್ ಮೆಟೀರಿಯಲ್ಸ್. ಸೊ ನಾವು ಏನು ರಿಸೋರ್ಸ್ ಯೂಸ್ ಮಾಡ್ತಾ ಇದ್ದೀವಿ, ನಾನ್ ರಿನ್ಯೂಯಬಲ್ ರಿಸೋರ್ಸಸ್ ಬದಲು ರಿನ್ಯೂಯಬಲ್ ರಿಸೋರ್ಸಸ್ ಯಾವುದಿದೆ ಈಸಿಯಾಗಿ ಕಡಿಮೆ ಖರ್ಚಿಗೆ ವಿತೌಟ್ ಹಾರ್ಮಿಂಗ್ ದಿ ಎನ್ವೈರನ್ಮೆಂಟ್, ಸೋಲಾರ್ ಇರ್ಬೋದು, ವಿಂಡ್ ಇರ್ಬೋದು, ಬಯೋ ಬೇಸ್ಡ್ ಮೆಟೀರಿಯಲ್ಸ್ ಇರ್ಬೋದು, ಆ ಥರದ್ದು ಎನರ್ಜಿಗಳನ್ನು ಯೂಸ್ ಮಾಡೋಣ ಅಂತ ಅವರು ಹೇಳಿದ್ರು. ಅದು 5ನೇ ಪಿಲ್ಲರ್. 6ನೇ ಪಿಲ್ಲರಲ್ಲಿ ಏನು ಹೇಳಿದ್ರು ಅಂದರೆ ಎಕ್ಸ್ಟೆಂಡ್ ಪ್ರಾಡಕ್ಟ್ ಡ್ಯೂರಬಿಲಿಟಿ. ಏನು ಪ್ರಾಡಕ್ಟ್ ಇದೆಯಲ್ಲ ಅದರದ್ದು ಡ್ಯೂರಬಿಲಿಟಿ. ಈಗ ಅಕಸ್ಮಾತ್ ಡ್ಯೂರಬಿಲಿಟಿ ಇಲ್ಲ ಅಂದರೆ ಏನಾಗುತ್ತೆ, ಮತ್ತೆ ಅದನ್ನು ನಾವು ಏನು ಮಾಡಬೇಕಾಗತ್ತೆ, ಪ್ರೊಡ್ಯೂಸ್ ಮಾಡಬೇಕಾಗತ್ತೆ. ಅದರಿಂದ ಏನಾಗುತ್ತೆ, ನನಗೆ ಲಾಸ್ ಆಗುತ್ತೆ. ಆಮೇಲೆ ಏನಾಗುತ್ತೆ, ಹಳೆದನ್ನು ಡಂಪ್ ಮಾಡೋಕ್ಕೂ ನನಗೆ ಲ್ಯಾಂಡ್ ಫಿಲ್ಗೂ ವೇಸ್ಟು ಬೇಕಾಗುತ್ತೆ. ಅದಕ್ಕೆ ಏನು ಮಾಡಬೇಕು, ನನಗೆ ಇರೋವಂಥ ಪ್ರಾಡಕ್ಟ್ ಏನು ಮಾಡಿದ್ದೀನಲ್ಲ ಅದರದ್ದು ಡ್ಯೂರಬಿಲಿಟಿ, ಅದರದ್ದು ಏನಂದರೆ ವರ್ಕಿಂಗ್ ಪ್ಯಾಟ್ರನ್ ಏನಿದೆಯಲ್ಲ ಅದು ಜಾಸ್ತಿ ದಿವಸ ನಡೆಯೋ ಥರ ನಾನು ನೋಡ್ಕೋಬೇಕು ಅಂತ ಅವರು ಎಕ್ಸ್ಪೆಕ್ಟ್ ಮಾಡಿದ್ರು. ದಟ್ ಇಸ್ ಅ 6th ಪಿಲ್ಲರ್. 7th ಪಿಲ್ಲರಲ್ಲಿ ಏನು ಮಾಡಿದ್ರು ಅಂದರೆ ಇನ್ಕ್ರೀಸ್ ಸರ್ವಿಸ್ ಇಂಟೆನ್ಸಿಟಿ, ಟರ್ನ್ ಪ್ರಾಡಕ್ಟ್ ಇಂಟು ಸರ್ವೀಸಸ್, ರೆಂಟಿಂಗ್ ಇನ್ಸ್ಟೆಡ್ ಆಫ್ ಬೈಯಿಂಗ್. ಆ ಥರದ್ದನ್ನು ಮಾಡಿ ಅಂತ ಅವ್ರು ಹೇಳಿದ್ರು. ಈಗ ಏನೋ ಒಂದು ಕಾರ್ ಬೇಕು, ಸೊ ಒಂದು ಮನೆಯಲ್ಲಿ 4 ಜನ ಇದ್ದಾರೆ ಅಂತ 4 ಜನಕ್ಕೂ ಒಂದೊಂದು ಕಾರ್ ಇಟ್ಕೊಳ್ಳೋದ್ರ ಬದಲು ನಾವೇನು ಮಾಡಬೇಕು, ಒಂದು ಕಾರ್ ಮನೇಲಿ ಇಟ್ಕೊಂಡು ಒಬ್ಬರು ಯೂಸ್ ಮಾಡೋಕ್ಕಾಯ್ತು, ಇಬ್ಬರು ಯೂಸ್ ಮಾಡೋಕ್ಕಾಯ್ತು. ಇರಲಿಲ್ಲ ಅಂದರೆ ಅವಾಗ ಏನು ಮಾಡ್ಬೋದು, ಕಾರ್ನ ನಾವು ಅವತ್ತಿಗೆ ಸದ್ಯಕ್ಕೆ ರೆಂಟ್ ಮಾಡಿ ಬಿಟ್ಬಿಡ್ಬೋದು. ಆ ರೀತಿ ಮಾಡಿ ಅಂತ ಹೇಳಿದ್ರು. ಇನ್ಕ್ರೀಸ್ ಇಸ್ ಸರ್ವಿಸ್ ಇಂಟೆನ್ಸಿಟಿ. ಆ ಸರ್ವಿಸ್ ಇಂಟೆನ್ಸಿಟಿ, ಒಂದು ಕಾರ್ನ 4 ಜನನ ಒಬ್ಬೊಬ್ಬರು ಒಂದೊಂದು ಕಾರ್ ಯೂಸ್ ಮಾಡೋದು ಬದಲು 4 ಜನ ಸೇರಿ ಒಂದು ಕಾರ್ ಯೂಸ್ ಮಾಡಿದ್ರೆ ಹೇಗಾಗತ್ತೆ ಅಂತ ಹೇಳಿದ್ರು. ಅದಕ್ಕೆ ಅವರು 7th ಪಿಲ್ಲರ್ ಅಂತ ಕರೆದ್ರು. ಈಗ ಒಂದೊಂದನ್ನೇ ನೋಡ್ಕೊಂಡು ಹೋಗೋಣ ವಿತ್ ಅನ್ ಎಕ್ಸಾಂಪಲ್ ಆಲ್ರೆಡಿ ಇದೆ ನಮಗೆ. ಇದೆ, ನೀವು ಅನ್ಕೋಬೋದು ಇದು ಸಾಧ್ಯ ಆಗುತ್ತಾ ಅಂತ. ಸಾಧ್ಯ ಆಗಿದೆ. ದೇ ಹ್ಯಾವ್ ಪ್ರೂವ್ಡ್, ದೇ ಹ್ಯಾವ್ ಶೋನ್ ಥ್ರೂ ಗ್ರೀನ್ ಕೆಮಿಸ್ಟ್ರಿ. ಅದನ್ನು ಈಗ ನಾವು ನೋಡ್ತಾ ಹೋಗೋಣ. ರೆಡ್ಯೂಸ್ ಮೆಟೀರಿಯಲ್ ಇಂಟೆನ್ಸಿಟಿ, ಮಿನಿಮೈಸ್ ದಿ ರಾ ಮೆಟೀರಿಯಲ್ ಇನ್ಪುಟ್ ಪರ್ ಯೂನಿಟ್, ಡಿಸೈನ್ ದಿ ಪ್ರೋಸೆಸ್ ನೀಡಿಂಗ್ ಫೀವರ್ ರಿಯೇಜೆಂಟ್, ಯುಟಿಲೈಸ್ ಐ ಸೆಲೆಕ್ಟಿವಿಟಿ ಕ್ಯಾಟಲಿಸ್ಟ್. ಸೊ ಈಗ ನಾನು ಏನು ಮಾಡಬೇಕು, ರೆಡ್ಯೂಸ್ ದಿ ಮೆಟೀರಿಯಲ್ ಇಂಟೆನ್ಸಿಟಿ. ನಾವು ಯೂಸ್ ಮಾಡ್ತಾ ಇರೋವಂಥ ಮೆಟೀರಿಯಲ್ನ ಏನು ಮಾಡಬೇಕು, ನಾನು ಸಾಧ್ಯ ಆದಷ್ಟು ಏನು ಮಾಡಬೇಕು, ಕಡಿಮೆ ಯೂಸ್ ಮಾಡಬೇಕು ಪರ್ ಯೂನಿಟ್ ಬರೋವಂಥದ್ದು. ಅಥವಾ ನಾನು ಡಿಸೈನ್ ಮಾಡ್ಬೇಕಾದ್ರೆ ಹೆಂಗೆ ಡಿಸೈನ್ ಮಾಡಬೇಕು ಅಂದರೆ ನಾನು ರಿಯೇಜೆಂಟು ತುಂಬ ಕಡಿಮೆ ಯೂಸ್ ಮಾಡಬೇಕು. ಅಥವಾ ಕ್ಯಾಟಲಿಸ್ಟ್ನ ಯೂಸ್ ಮಾಡ್ಬೇಕಾದ್ರೆ ಹೈಲಿ ಸೆಲೆಕ್ಟಿವ್, ಆ ಪರ್ಟಿಕ್ಯುಲರ್ ರಿಯಾಕ್ಷನ್ಗೆ ಅದೇ ಇರಬೇಕು. ಆ ಥರ ನಾನು ಯುಟಿಲೈಸ್ ಮಾಡ್ಕೊಬಿಟ್ರೆ ನಾನೇನಾಗುತ್ತೆ, ಮತ್ತೆ ಬೇರೆ ಮೆಟೀರಿಯಲ್, ನಂಬರ್ ಆಫ್ ಮೆಟೀರಿಯಲ್ಸ್ ಯೂಸ್ ಮಾಡೋದನ್ನು ನಾನು ಕಡಿಮೆ ಮಾಡ್ಕೋಬೋದು. ಎಕ್ಸಾಂಪಲ್ ಹೈಬೋಫ್ರೋಫಿನ್ ಸಿಂಥಿಸಿಸ್. ಆಲ್ರೆಡಿ ಇದನ್ನು ನಾನು ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೀನಿ ನಿಮಗೆ. ಟ್ರೆಡಿಷನಲ್ ಇಂಡಸ್ಟ್ರಿಯಲ್ ಸಿಂಥಿಸಿಸ್ ಏನಿದೆಯಲ್ಲ ಅದಕ್ಕೆ 6 ಸ್ಟೆಪ್ ಬೇಕಾಗತ್ತೆ. ಲಾಟ್ ಆಫ್ ವೇಸ್ಟು ಪ್ರಾಡಕ್ಟ್ ಎಲ್ಲ ಆಗುತ್ತೆ. ಅದೇ ನಾನು ಏನು ಮಾಡ್ಬೋದು, ಗ್ರೀನ್ ಕೆಮಿಸ್ಟ್ರಿ ಪ್ರೋಸೆಸ್ ಮಾಡಿದಾಗ ಬರೀ 3 ಸ್ಟೆಪ್ಪಲ್ಲಿ ಅದನ್ನು ಮಾಡ್ತೀನಿ. 99% ಅಥವಾ ಆಟಮ್ ಎಕಾನಮಿ ಏನಿದೆ ಅದು ಜಾಸ್ತಿ ಆಗುತ್ತೆ. ಐಬೋಪ್ರೋಫಿನ್ ಏನಾಗುತ್ತೆ, ನನಗೆ ಜಾಸ್ತಿ ಬರುತ್ತೆ ಇಫ್ ಐ ಡೂ ದಿ ಗ್ರೀನ್ ಸಿಂಥಿಸಿಸ್.
ಫಾರ್ ಎಕ್ಸಾಂಪಲ್ ಬೂಟ್ ಸಿಂಥಸಿಸ್ ಅಂತ ಹೇಳಿದೆ. ಬೂಟ್ ಸಿಂಥಸಿಸಲ್ಲಿ ನಿಮ್ಗೆ ಏನಾಗುತ್ತೆ, ಐಬೋಪ್ರಿಫಿನ್ ಪ್ರಿಪ್ರೇಷನ್ ಆಗುತ್ತೆ. ಆದರೆ ಇಲ್ಲಿ 6 ಸ್ಟೆಪ್ ತೊಗೊಳುತ್ತೆ. 6 ಸ್ಟೆಪ್ಪಲ್ಲೂ ನಾನು ಏನು ಮಾಡಬೇಕಾಗತ್ತೆ, ಬೇರೆ ಬೇರೆ ರಿಯೇಜೆಂಟ್ಗಳನ್ನ ನಾನು ಆ್ಯಡ್ ಮಾಡ್ತಾ ಹೋಗಬೇಕಾಗತ್ತೆ. ಈಗ ನಾನು ಕಂಪೇರ್ ಮಾಡೋದಾದರೆ ಐಬೋಪ್ರೋಫಿನಲ್ಲಿ ಏನಾಗುತ್ತೆ, ಆಟಮ್ ಎಕಾನಮಿ ಇದು ಅಂದರೆ ಯೂಸ್ಡ್ ಇನ್ ಐಬೋಪ್ರೋಫಿನ್ ಏನಿದೆ ಅಂತಂದರೆ 206 ಯೂಸ್ ಮಾಡಿದ್ವಿ. ಅನ್ಯೂಸ್ಡ್ ಎಷ್ಟಿದೆ ಅಂದರೆ 308.5 ಇದೆ. ಸೊ ನಾನು ಅದ್ರ ಪ್ರಕಾರ ಪರ್ಸೆಂಟೇಜ್ ಆಟಮ್ ಎಕಾನಮಿ ಕ್ಯಾಲ್ಕುಲೇಟ್ ಮಾಡಿದ್ರೆ 100 ಡಿವೈಡೆಡ್ ಬೈ ರಿಲೇಟಿವ್ ಮಾಲಿಕ್ಯುಲರ್ ಮಾಸ್ ಡಿವೈಡೆಡ್ ಬೈ ರಿಲೇಟಿವ್ ಮಾಲಿಕ್ಯುಲರ್ ಮಾಸ್ ಅಂತ ರಿಯಾಕ್ಟೆಂಟ ಮಾಡಿದ್ರೆ ನನಗೆ ಬರೋವಂಥ ಪ್ರಾಡಕ್ಟ್ ಈಲ್ಡ್ ಏನಾಗುತ್ತೆ, ಬರೀ ಆಟಮ್ ಎಕಾನಮಿ ಏನಾಗುತ್ತೆ 40% ಆಗುತ್ತೆ. ಅದೇ ನಾನು ಗ್ರೀನ್ ಸಿಂಥಸಿಸ್ ಮಾಡಿದೆ ಅಂದರೆ ಇದು ಎಷ್ಟು ಸ್ಟೆಪ್ಪಲ್ಲಿ ಆಗುತ್ತೆ, 3 ಸ್ಟೆಪ್ಪಲ್ಲಿ ಆಗುತ್ತೆ. ನಂಬರ್ ಆಫ್ ಸ್ಟೆಪ್ ಜಾಸ್ತಿ ಆದಾಗ ನನಗೆ ಇಲ್ಲಿ ಆಟಮ್ ಎಕಾನಮಿ ತೊಗೊಂಡಾಗ ಯೂಸ್ಡ್ ಎಷ್ಟಾಯಿತು, 133 ಆಯಿತು. ಅನ್ಯೂಸ್ಡ್ ಏನಾಯಿತು, ಒಂದೇ ಒಂದಿದೆ. ಪರ್ಸೆಂಟೇಜ್ ಎಷ್ಟಾಯಿತು, ಪರ್ಸೆಂಟೇಜ್ ಆಫ್ ಆಟಮ್ ಎಕಾನಮಿ ಎಷ್ಟಾಯಿತು, 77.44 ಆಯಿತು. ನಾನು ಏನು ಮಾಡ್ತಾ ಇದ್ದೀನಿ, ರಿಯೇಜೆಂಟ್ನ ನಂಬರ್ ಆಫ್ ಸ್ಟೆಪ್ಸ್ನ ಏನು ಮಾಡ್ತಾ ಇದ್ದೀನಿ, ರೆಡ್ಯೂಸ್ ಮಾಡ್ತಾ ಇದ್ದೀನಿ. ನಾನು ಏನು ರಿಯೇಜೆಂಟ್ಸ್ ಯೂಸ್ ಮಾಡ್ತಾ ಇದ್ದೀನಿ ಅದನ್ನು ರೆಡ್ಯೂಸ್ ಮಾಡ್ತಾ ಇದ್ದೀನಿ. ಆವಾಗ ಏನಾಗುತ್ತೆ ಅಂದರೆ ಆಟಮ್ ಎಕಾನಮಿ ಏನಾಯಿತು, ಜಾಸ್ತಿ ಆಯಿತು. ಅವಾಗ ಏನಾಯಿತು ಅಂದರೆ ನಾನು ಯೂಸ್ ಮಾಡುವಂಥ ಸಬ್ಸ್ಟೆನ್ಸ್ ಏನಾಯಿತು, ಮೆಟೀರಿಯಲ್ ಏನಾಯಿತು, ರಿಯೇಜೆಂಟ್ ಏನಾಯಿತು, ಅದು ಕಡಿಮೆ ಆಯಿತು. ಕಂಪೇರ್ ಮಾಡೋದಾದರೆ ಬೂಟ್ ಸಿಂಥಸಿಸಲ್ಲಿ 40% ಆಗುತ್ತೆ, ಗ್ರೀನ್ ಸಿಂಥಸಿಸಲ್ಲಿ 77.44 ಆಗುತ್ತೆ. ನಂಬರ್ ಆಫ್ ಸ್ಟೆಪ್ಸ್ ಆಗುತ್ತೆ, ಬೂಟ್ ಸಿಂಥಸಿಸಲ್ಲಿ 6 ಆಗುತ್ತೆ, ಗ್ರೀನ್ ಸಿಂಥಸಿಸಲ್ಲಿ ಬರೀ 3 ಸ್ಟೆಪ್. ಇಲ್ಲಿ ಕ್ಯಾಟಲಿಸ್ಟ್ ಬೂಟ್ ಸಿಂಥಸಿಸಲ್ಲಿ ಏನು ಮಾಡ್ತೀವಿ, ನಾನ್ ಎಕೋ ಫ್ರೆಂಡ್ಲಿ ಕ್ಯಾಟಲಿಸ್ಟ್ ಯೂಸ್ ಮಾಡ್ತೀವಿ. ಆದರೆ ಇಲ್ಲೇನು ಮಾಡ್ತೀವಿ, ಗ್ರೀನ್ ಸಿಂಥಸಿಸಲ್ಲಿ ಎಕೋ ಫ್ರೆಂಡ್ಲಿ ಕ್ಯಾಟಲಿಸ್ಟ್. ನಮಗೆ ಎಲ್ಲದಕ್ಕಿಂತ ಏನು ಕಡಿಮೆ ಖರ್ಚು ಮಾಡಿ ಜಾಸ್ತಿ ಪ್ರಾಡಕ್ಟ್ ಅಂದರೆ 3 ಸ್ಟೆಪ್ಪಲ್ಲಿ 3 ರಿಯೇಜೆಂಟ್ನ ಯೂಸ್ ಮಾಡ್ಕೊಂಡು ನಾನು ಐಬೋಪ್ರಿಫನ್ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಬಟ್ ಈಲ್ಡು ಜಾಸ್ತಿ ಬರ್ತಾ ಇದೆ. ನಾನು ಕ್ಲಾಸಿಕಲ್ಲಿ ಅಥವಾ ಟ್ರೆಡಿಷನಲ್ ಮೆಥಡಲ್ಲಿ ಏನು ಮಾಡ್ತಾ ಇದ್ದೆ, ಬೂಟ್ ಸಿಂಥಸಿಸಲ್ಲಿ ಒಟ್ಟು 6 ಸ್ಟೆಪ್ಸ್ನ ಯೂಸ್ ಮಾಡ್ತಾ ಇದ್ದೆ. ಬಟ್ ನಂಗೆ ಪರ್ಸೆಂಟೇಜ್ ಏನು ಬರ್ತಿತ್ತು, ತುಂಬ ಕಡಿಮೆ ಬರ್ತಿತ್ತು. ಜಾಸ್ತಿ ಖರ್ಚು ಮಾಡ್ತಿದ್ದೆ, ಈಲ್ಡು ಕಡಿಮೆ ಬರ್ತಿತ್ತು. ಇದು ರಿವರ್ಸ್ ಆಯಿತು ವೆನ್ ಐ ಡೂ ದಿ ಗ್ರೀನ್ ಕೆಮಿಸ್ಟ್ರಿ. ದಟ್ ಗೋಯಿಂಗ್ ಟು ಇನ್ಕ್ರೀಸ್ ದಿ ಎಫಿಷಿಯನ್ಸಿ, ಎಕೋ ಎಫಿಷಿಯನ್ಸಿ ಇನ್ಕ್ರೀಸ್ ಆಗುತ್ತೆ. ಅದು ಫಸ್ಟ್ ಪಿಲ್ಲರ್ ಆಯಿತು. ಎರಡನೇ ಪಿಲ್ಲರ್ಗೆ ಬಂದರೆ ರೆಡ್ಯೂಸ್ ಎನರ್ಜಿ ಇಂಟೆನ್ಸಿಟಿ. ನಾವು ಯೂಸ್ ಮಾಡೋವಂಥ ಎನರ್ಜಿನ ಕಡಿಮೆ ಮಾಡ್ಕೊಳ್ಳೋದು. ಲೋಯರ್ ಎನರ್ಜಿ ಡಿಮ್ಯಾಂಡ್ ಇನ್ ಸಿಂಥಸಿಸ್, ಪ್ರಿಫರ್ ಅಮಿಡಿಯಂಟ್ ಕಂಡೀಷನ್, ಟೆಂಪ್ರೇಚರ್ ಪ್ರೆಷರ್ನ ಕಡಿಮೆ ಮಾಡ್ಕೊಳ್ಳೋದು, ಲೆವರೇಜ್ ಆಲ್ಟರ್ನೇಟಿವ್ ಪವರ್ ಲೈಕ್ ಮೈಕ್ರೋವೇವ್ಸ್, ಇದನ್ನೆಲ್ಲ ನಾವು ಯೂಸ್ ಮಾಡ್ಕೋಬೋದು. ಎಕ್ಸಾಂಪಲ್ ತೊಗೊಳ್ಳೋದಾದರೆ ಕೋಲ್ಡ್ ವಾಟರ್ ಎಂಜೈಮ್ ಡಿಟರ್ಜೆಂಟ್ಸ್. ಈಗ ನಾವೇನು ಮಾಡ್ತೀವಿ, ಟ್ರೆಡಿಷನಲ್ ಲಾಂಡ್ರಿ ಡಿಟರ್ಜೆಂಟ್ ಎಲ್ಲ ಏನು ಮಾಡ್ತವೆ, ನಮಗೆ ಹೈ ಟೆಂಪ್ರೇಚರ್ ಬೇಕು. ಈಗ ನಾವು ವಾಷಿಂಗ್ ಮಿಷಿನ್ಗೆ ಹಾಕಿದ್ರೆ ಟೆಂಪ್ರೇಚರ್ ಫಸ್ಟು ಹಾಟ್ ಅದ್ರ ಕೇಳ್ತಾ ಎಷ್ಟು ಟೆಂಪ್ರೇಚರ್ ನಾವು ಇಡಬೇಕು ಅಂತ. ಸೊ ನಾನು ಟೆಂಪ್ರೇಚರ್ನ ಜಾಸ್ತಿ ಇಡಬೇಕು. ಓನ್ಲಿ ಅಟ್ ದಟ್ ಹೈಯರ್ ಟೆಂಪ್ರೇಚರ್ ಏನಾಗುತ್ತೆ, ನಮ್ಮದು ಆರ್ಗ್ಯಾನಿಕ್ ಇಂಪ್ಯೂರಿಟೀಸ್ ಏನಿರುತ್ತಲ್ಲ, ಆಯಿಲ್ಸ್ ಆಗಿರ್ಬೋದು, ಗ್ರೀಸ್ ಆಗಿರ್ಬೋದು, ಅದೆಲ್ಲ ಬ್ರೇಕ್ ಆಗೋದು ಯಾವಾಗ ಆಗುತ್ತೆ ಅಂತಂದರೆ ಓನ್ಲಿ ಡ್ಯೂರಿಂಗ್ ಹಾಟ್ ವಾಟರ್. ಹಾಟ್ ಟೆಂಪ್ರೇಚರಲ್ಲಿ ಮಾತ್ರ ಆಗುತ್ತೆ, ಹಾಟ್ ವಾಟರ್ ಬೇಕಾಗುತ್ತೆ. ಸೊ ಟೆಂಪ್ರೇಚರ್ ಎಷ್ಟು ಬೇಕು, ಹತ್ತತ್ರ 60 ಡಿಗ್ರಿ ಟೆಂಪ್ರೇಚರ್ ಬೇಕು. ಅದೇ ನಮ್ಗೆ ಈಗ ಏನು ಮಾಡ್ತಾ ಇದ್ದಾವೆ ಕಂಪ್ನೀಸ್ ಲೈಕ್ ನೋವೋಜೈಮ್ಸ್ ಅಂತ ಇದೆ, ಅವ್ರೇನು ಮಾಡ್ತಾ ಇದ್ದಾರೆ, ಲೋ ಟೆಂಪ್ರೇಚರ್ ಎಂಜೈಮ್ಸ್ಗಳನ್ನ ಯೂಸ್ ಮಾಡ್ತಾ ಇದ್ದಾರೆ ಇನ್ ಲಾಂಡ್ರಿ ಡಿಟರ್ಜೆಂಟ್ಸಲ್ಲಿ. ಅವಾಗ ಏನಾಗುತ್ತೆ ಅಂದರೆ ಟೆಂಪ್ರೇಚರ್ 20 ಡಿಗ್ರಿನಲ್ಲೇ ಏನಾಗ್ತಿದೆ, ನಮ್ಮದು ಗ್ರೀಸ್ ಇರ್ಬೋದು, ಆಯಿಲ್ಸ್ ಇರ್ಬೋದು, ಆರ್ಗ್ಯಾನಿಕ್ ಸ್ಟ್ರೈನ್ಸ್ ಏನಿದೆಯಲ್ಲ ಅದು 20 ಡಿಗ್ರಿಗೇ ಏನಾಗ್ತಾ ಇದೆ, ನನಗೆ ಪ್ರಾಡಕ್ಟ್ ಅದಂದರೆ ಡಿಕಂಪೋಸ್ ಆಗ್ತಾ ಇದೆ. ನನಗೆ ಈಸಿಯಾಗಿ ಸ್ವಚ್ಛ ಆಗೋದಕ್ಕೆ, ಕ್ಲೀನ್ ಆಗೋದಕ್ಕೆ 20 ಡಿಗ್ರಿ ಸಾಕಾಗ್ತಾ ಇದೆ. ಸೊ ಈ ರೀತಿಯಾಗಿ ನಾನು ಮಾಡ್ಕೊಂಡು ಎಷ್ಟಾಯಿತು, 30% ಎನರ್ಜಿನ ನಾನು ಏನು ಮಾಡಿದೆ, ರೆಡ್ಯೂಸ್ ಮಾಡಿದೆ. ಈ ಥರ ರೆಡ್ಯೂಸ್ ಮಾಡೋದ್ರಿಂದನೂ ಎಕೋ ಎಫಿಷಿಯನ್ಸಿ ಇನ್ಕ್ರೀಸ್ ಆಗುತ್ತೆ. ದಿಸ್ ಇಸ್ ಮೈ ಸೆಕೆಂಡ್ ಪಿಲ್ಲರ್, ರೆಡ್ಯೂಸ್ ದಿ ಎನರ್ಜಿ ಇಂಟೆನ್ಸಿಟಿ. ಮೂರನೇ ಪಿಲ್ಲರ್ಗೆ ಬಂದರೆ ರೆಡ್ಯೂಸ್ ದಿ ಟಾಕ್ಸಿಕ್ ಡಿಸ್ಪರ್ಸನ್. ನಾವು ಏನು ಯೂಸ್ ಮಾಡ್ತಿರ್ತೀವಲ್ಲ, ಬೈ ಪ್ರಾಡಕ್ಟ್ಸ್ ಇರ್ಬೋದು, ಅದು ನೇಚರ್ಗೆ ಕೊಡುವಂಥದ್ದು, ಗೇಷಿಯಸ್ ಆಗಿರ್ಬೋದು, ಸಾಲಿಡ್ ಡಂಪ್ ಆಗಿರ್ಬೋದು, ಸಾಲ್ವೆಂಟ್ ಫಾರ್ಮೇಷನ್ ಇರ್ಬೋದು, ಅದನ್ನೆಲ್ಲ ನಾನು ರೆಡ್ಯೂಸ್ ಮಾಡಬೇಕು. ಸ್ಟಾಪ್ ರಿಲೀಸಿಂಗ್ ದಿ ಅಜಾರ್ಡ್ಸ್ ಇನ್ ಟು ದಿ ನೇಚರ್. ಸೊ ಗೇಷಿಯಸ್ ಫಾರ್ಮಲ್ಲಿ ಇರೋದನ್ನ ಬಿಡದೇ ಇರೋ ಥರ ನಾವು ನೋಡ್ಕೋಬೋದು. ಸಬ್ಸ್ಟಿಟ್ಯೂಟ್ ಟಾಕ್ಸಿಕ್ ಇಂಡಸ್ಟ್ರಿಯಲ್ ಸಾಲ್ವೆಂಟ್ನ ಎಕೋ ಫ್ರೆಂಡ್ಲಿ ಸಾಲ್ವೆಂಟ್ಗೆ ನಾನು ಯೂಸ್ ಮಾಡ್ಕೋಬೋದು. ಪಿರೇಟರೈಸ್ ಬಯೋಡಿಗ್ರೇಡಬಲ್ ಪ್ರಾಡಕ್ಟ್ಗಳಿಗೆ ನಾನು ಹೋಗ್ಬೋದು. ಎಕ್ಸಾಂಪಲ್ ತೊಗೊಳ್ಳೋದಾದ್ರೆ ಸೂಪರ್ ಕ್ರಿಟಿಕಲ್ ಕಾರ್ಬನ್ ಡೈಆಕ್ಸೈಡ್ ಅಂತ ಏನು ಹೇಳ್ತೀವಿ, SCCO2 ಅಂತ ಏನು ಹೇಳ್ತೀವಿ, ಅದನ್ನು ಡ್ರೈ ಕ್ಲೀನಲ್ಲಿ ಯೂಸ್ ಮಾಡ್ತಾರೆ. ಅದು ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಾನ್ ಟಾಕ್ಸಿಕ್ ಸಾಲ್ವೆಂಟ್ ಆಲ್ಟರ್ನೇಟಿವ್. ಮುಂಚೆ ಆದರೆ ಏನು ಮಾಡ್ತಾಯಿದ್ರು ಅವರು, ಪರ್ಕ್ಲೋರೋ ಇಥಿಲೀನ್ನ ಯೂಸ್ ಮಾಡ್ತಾಯಿದ್ರು. ಎನ್ವೈರನ್ಮೆಂಟ್ಲಿ ದೇ ಆರ್ ನಾಟ್ ಗುಡ್, ದೇ ಆರ್ ಎನ್ವೈರನ್ಮೆಂಟಲ್ ಪೊಲ್ಯೂಟೆಂಟ್ ಅಂತ ನಾವು ಕನ್ಸಿಡರ್ ಮಾಡ್ಕೊಳ್ತಿದ್ವಿ. ಕಾರ್ಸಿನೋಜೆನಿಕ್ ಆಗಿತ್ತು. ಡ್ರೈ ಕ್ಲೀನಲ್ಲಿ ಮುಂಚೆ ಏನು ಮಾಡ್ತಾಯಿದ್ರು, ಪರ್ಕ್ಲೋರೋ ಇಥಿಲೀನ್
ಪರಾಕ್ ಅಂತ ಹೇಳ್ತಾರೆ, PERC ಅಂತ ಹೇಳ್ತಾರೆ, ಅದನ್ನು ಯೂಸ್ ಮಾಡ್ತಾಯಿದ್ರು. ಅದು ನೇಚರಲಿ ಕಾರ್ಸಿನೋಜೆನಿಕ್ ಆಗುತ್ತೆ, ಕ್ಯಾನ್ಸರ್ ಕಾಸಿಂಗ್ ಆಗುತ್ತೆ, ಪರ್ಸಿಸ್ಟೆಂಟ್ ಎನ್ವೈರನ್ಮೆಂಟಲ್ ಪೊಲ್ಯೂಟೆಂಟ್ ಥರ ಆಗ್ತಿತ್ತು. ಅದನ್ನು ಬಿಟ್ಟು ಈಗ ಅದರ ಜಾಗಕ್ಕೆ ಅವ್ರು ಏನು ಯೂಸ್ ಮಾಡ್ತಾ ಇದ್ದಾರೆ, ಪರ್ಕ್ಲೋರೋ ಇಥಿಲೀನ್ ಜಾಗಕ್ಕೆ ಸೂಪರ್ ಕ್ರಿಟಿಕಲ್ ಕಾರ್ಬನ್ ಡೈಆಕ್ಸೈಡ್ನ ಯೂಸ್ ಮಾಡ್ತಿದ್ದಾರೆ. ನಾನ್ ಟಾಕ್ಸಿಕ್ ಸಾಲ್ವೆಂಟ್ ಆಲ್ಟರ್ನೇಟಿವ್ ಆಗ್ತಾ ಇದೆ. ಸೊ ಹಾಗಾಗಿ ಏನಾಗುತ್ತೆ ಅಂದರೆ ಅಜಾರ್ಡಸ್ ರೆಸಿಡ್ಯೂಸ್ ನಾವು ಯಾವುದು ನೇಚರ್ಗೆ ಬಿಡ್ತಾ ಇಲ್ಲ, ಎಂಟೈರ್ಲಿ ಕ್ಲೈಮ್ಡ್ ಆಫ್ಟರ್ ದಿ ಸೈಕಲ್, ಮತ್ತೆ ಅದನ್ನು ನಾನು ರೀಯೂಸ್ ಮಾಡ್ಕೋಬೋದು. ಈ ರೀತಿಯಾಗಿ ಐ ಕ್ಯಾನ್ ರೆಡ್ಯೂಸ್ ದಿ ಟಾಕ್ಸಿಕ್ ಡಿಸ್ಪರ್ಸನ್. ದಿಸ್ ಇಸ್ ದ ನೆಕ್ಸ್ಟ್ ಪಿಲ್ಲರ್ ಆಫ್ ಎಕೋ ಎಫಿಷಿಯನ್ಸಿ. ನೆಕ್ಸ್ಟ್ ಒಂದು ತಗೊಳ್ಳೋದಾದರೆ ಎನ್ಹಾನ್ಸ್ ಮೆಟೀರಿಯಲ್ ರೀಸೈಕಲಬಿಲಿಟಿ ಅಂತ ಹೇಳ್ತಾರೆ. ಡಿಸೈನ್ ಈಸಿಲಿ ಸ್ಪ್ಲಿಟ್ ಮೆಟೀರಿಯಲ್ಸ್, ರೀಪರ್ಪಸ್ ವೇಸ್ಟ್ ಆಸ್ ಎ ಫೀಡ್ ಸ್ಟಾಕ್, ಯೂಸ್ ಅಡ್ವಾನ್ಸ್ಡ್ ಕೆಮಿಕಲ್ ರೀಸೈಕ್ಲಿಂಗ್ ಅಂತ ಹೇಳ್ತಾರೆ. ಮೆಟೀರಿಯಲ್ ರೀಸೈಕಲಬಿಲಿಟಿ ಏನು ಮಾಡಬೇಕು, ಇನ್ಕ್ರೀಸ್ ಮಾಡ್ಕೋಬೇಕು. ನಾವು ಯಾವುದೋ ಒಂದು ಡಿಸೈನ್ ಮಾಡಿದ್ರೆ ಆ ಡಿಸೈನಲ್ಲಿ ಮತ್ತೆ ಮತ್ತೆ ಬೈ ಪ್ರಾಡಕ್ಟ್ ಏನಾದರೂ ಬಂದರೆ ಆ ಬೈ ಪ್ರಾಡಕ್ಟು ಯೂಸ್ ಮಾಡ್ಕೊಳ್ತಾರೆ ಇರಬೇಕು. ಅಥವಾ ಏನಾದರೂ ವೇಸ್ಟ್ ಬಂತು ಅಂತಂದರೆ ಅದನ್ನು ಫೀಡ್ ಸ್ಟಾಕ್ ಥರ ನಾನು ಮಾಡ್ಕೊಳ್ಳೋ ಅಂಥದ್ದು ಆಗಿರ್ಬೋದು, ಅಥವಾ ಅಡ್ವಾನ್ಸ್ಡ್ ಕೆಮಿಕಲ್ ರೀಸೈಕ್ಲಿಂಗ್ ಆಗುವಂಥದ್ದು ಯಾವ್ದಾದ್ರು ಇರ್ಬೋದು ಅಂತ. ಫಾರ್ ಎಕ್ಸಾಂಪಲ್ ಪೆಟ್ ಪ್ಲಾಸ್ಟಿಕ್ ಏನಿದೆಯಲ್ಲ ಅದನ್ನು ನಾನು ಟ್ರೆಡಿಷ್ನಲಿ ನಾನು ಅದನ್ನು ಡಿಗ್ರೇಡ್ ಮಾಡ್ತೀನಿ ಅಂತಂದರೆ, ಡೌನ್ ಸೈಕ್ಲಿಂಗ್ ಮಾಡ್ತೀನಿ ಅಂತಂದರೆ ತುಂಬ ಕಡಿಮೆ ಆಗುತ್ತೆ. ಟ್ರೆಡಿಷನಲ್ ಮೆಕ್ಯಾನಿಕಲ್ ರೀಸೈಕ್ಲಿಂಗ್ ಡಿಗ್ರೇಡ್ಸ್ ದಿ ಪ್ಲಾಸ್ಟಿಕ್ ಕ್ವಾಲಿಟಿ ಓವರ್ ಟೈಮ್ ಲೀಡಿಂಗ್ ಟು ದಿ ಡೌನ್ ಸೈಕ್ಲಿಂಗ್. ಸೊ ಈಗ ಪೆಟ್ ಪ್ಲಾಸ್ಟಿಕ್ಸ್ ಎಲ್ಲ ಏನು ಮಾಡ್ತೀವಿ, ಯೂಸ್ ಮಾಡಿ ಏನಾಗುತ್ತೆ, ಅದು ಡಿಗ್ರೇಡ್ ಆಗಿಬಿಡುತ್ತೆ, ಪ್ಲಾಸ್ಟಿಕ್ ಕ್ವಾಲಿಟಿ ಹಾಳಾಗೋಗ್ಬಿಡುತ್ತೆ. ಎಷ್ಟೋ ಯೂಸ್ ಮಾಡ್ತಾ ಇದ್ರೆ ನಿಮ್ಮ ಮನೆಗಳಲ್ಲೇ, ಅಡುಗೆ ಮನೆಗಳಲ್ಲೇ ನೋಡಿರ್ಬೋದು, ಎಷ್ಟೋ ದಿವಸ ಪ್ಲಾಸ್ಟಿಕ್ನ ಯೂಸ್ ಮಾಡಿದ್ರೆ ಏನಾಗುತ್ತೆ, ಅದೊಂಥರ ಆಗಕ್ಕೆ ಸಿರುತ್ತೆ, ಅದನ್ನು ನಾವು ಅದು ಡಂಪ್ ಮಾಡ್ತೀವಿ, ಬೇರೆ ಕಡೆಗೆ ಬಿಸಾಕ್ಬಿಡ್ತೀವಿ. ಸೊ ರೀಸೈಕಬಿಲಿಟಿ ಇಲ್ಲ. ಆದರೆ ಈಗ ಕಂಪ್ನೀಸ್ ಲೈಕ್ ಇಸ್ಟ್ಮೆನ್ ಆ್ಯಂಡ್ ಲೂಪ್ ಇಂಡಸ್ಟ್ರೀಸ್ ಯುಟಿಲೈಸ್ ಗ್ಲೈಕಾಲಿಸಿಸ್ ಆ್ಯಂಡ್ ಮೆಥನಾಲಿಸಿಸ್ ಟು ಕೆಮಿಕಲಿ ಬ್ರೇಕ್ ಡೌನ್ ದಿ ಪೋಸ್ಟ್ ಕನ್ಸ್ಯೂಮರ್ ಪಾಲಿ ಟೆಟ್ರಾ ethylate PET back into its exact starting monomers. These can be indefinitely remade into food grade plastic. ಸೊ ಈಗ ಅವ್ರು ಏನು ಮಾಡಿದ್ದಾರೆ, ಈಸ್ಟ್ಮ್ಯಾನ್ ಆ್ಯಂಡ್ ಲೂಪ್ ಇಂಡಸ್ಟ್ರಿ ಅನ್ನೋಂಥ ಇಂಡಸ್ಟ್ರಿಗಳು ಏನು ಮಾಡ್ತಾ ಇದ್ದಾವೆ ಅಂದರೆ, ಆ ಪೆಟ್ ಪ್ಲಾಸ್ಟಿಕ್ನ ಅನ್ಯೂಸಬಲ್, ನಾವು ಯೂಸ್ ಮಾಡೋಕ್ಕಾಗಲ್ಲ ಅಂತ ಬಿಸಾಕ್ತಾ ಇರೋದನ್ನ ರೀಸೈಕಲ್ ಮಾಡಿ ಅದನ್ನು ಎಕ್ಸಾಕ್ಟ್ ನನ್ನ ಸ್ಟಾರ್ಟಿಂಗ್ ಮೆಟೀರಿಯಲ್ ಏನಿತ್ತಲ್ಲ ಆ ಸ್ಟಾರ್ಟಿಂಗ್ ಮೆಟೀರಿಯಲ್ಗೆ ಅವರು ತೊಗೊಂಡು ಬರ್ತಾ ಇದ್ದಾರೆ. ಈ ರೀತಿಯಾಗಿ ಅದನ್ನು ಎಷ್ಟು ಸಲ ಬೇಕಾದ್ರೂ ನಾನು ಏನು ಮಾಡ್ಬೋದು, ರೀಸೈಕಲ್ ಮಾಡ್ಕೋಬೋದು. ಈ ರೀತಿಯಾಗಿ ಹ್ಯಾವ್ ಟು ಎನ್ಹಾನ್ಸ್ ದಿ ಮೆಟೀರಿಯಲ್ ರೀಸೈಕಲಬಿಲಿಟಿ, ದೇರ್ ಬೈ ಎಕೋ ಎಫಿಷಿಯನ್ಸಿ ಇನ್ಕ್ರೀಸ್ನ ನಾನು ಮಾಡ್ಕೋಬೋದು. ಮ್ಯಾಕ್ಸಿಮಮ್ ಸಸ್ಟೈನಬಲ್ ಯೂಸ್ ಆಫ್ ರಿನ್ಯೂಯಬಲ್ ಸೋರ್ಸಸ್, ನಮ್ಮ ಹತ್ರ ಇರುವಂಥ ರಿನ್ಯೂಯಬಲ್ ಸೋರ್ಸಸ್ನ ಮ್ಯಾಕ್ಸಿಮಮ್ ಯೂಸ್ ಮಾಡ್ಕೊಳ್ಳೋಣ. ಶಿಫ್ಟ್ ಟು ಬಯೋಮಾಸ್ ಟು ಬಯೋ ವೇಸ್ಟ್, ಶಿಫ್ಟ್ ಟು ಬಯೋಮಾಸ್ ಆ್ಯಂಡ್ ಬಯೋ ವೇಸ್ಟ್, ಯೂಸ್ ಪ್ಲಾಟ್ಫಾರ್ಮ್ ಕೆಮಿಕಲ್ಸ್ ಲೈಕ್ ಎ ಗ್ಲಿಸರಾಲ್, ಅವಾಯ್ಡ್ ಫುಡ್ ಸೆಕ್ಯೂರಿಟಿ ಕಾನ್ಫ್ಲಿಕ್ಟ್ಸ್. ಸೊ ಬಯೋ ಬೇಸ್ಡ್ ಸಕ್ಸೋನಿಕ್ ಆ್ಯಸಿಡ್ ಅಂತ ಎಕ್ಸಾಂಪಲ್ನ ತೊಗೊಳ್ಳೋಣ. ಸಕ್ಸೋನಿಕ್ ಆ್ಯಸಿಡ್ ಇಸ್ ಅ ಫಂಡಮೆಂಟಲ್ ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಫಾರ್ ಪ್ಲಾಸ್ಟಿಕ್ಸ್, ಕೋಟಿಂಗ್ಸ್, ಫಾರ್ಮಾಸ್ಯೂಟಿಕಲ್ಸ್, ಹಿಸ್ಟಾರಿಕಲಿ ಡಿರೈವ್ ಫ್ರಮ್ ಪೆಟ್ರೋಲಿಯಂ. ಸೊ ನಮ್ಮದು ಸಕ್ಸೋನಿಕ್ ಆ್ಯಸಿಡು ಪೆಟ್ರೋಲಿಯಮಿಂದ ಮಾಡ್ತಾ ಇದ್ದಾರೆ. ಆದರೆ ಈಗ ಕಂಪ್ನೀಸ್ ಲೈಕ್ ರವಿಂಡಾ ಆ್ಯಂಡ್ ಬಯೋ ಆಂಬರ್ ಡೆವಲಪ್ ದಿ ಫರ್ಮೆಂಟೇಷನ್ ಪ್ರೋಸೆಸ್ ಯೂಸಿಂಗ್ ದಿ ಇಂಡಸ್ಟ್ರಿಯಲ್ ಶುಗರ್ ಆ್ಯಂಡ್ ಕ್ಯಾಪ್ಚರ್ ಕಾರ್ಬನ್ ಡೈಆಕ್ಸೈಡ್ ಟು ಪ್ರೊಡ್ಯೂಸ್ ದಿ ಬಯೋಸಕ್ಸೋನಿಕ್ ಆ್ಯಸಿಡ್, ಕಟಿಂಗ್ ಕಾರ್ಬನ್ ಫುಟ್ಪ್ರಿಂಟ್ ಅಪ್ ಟು 100% ಕಂಪೇರ್ ಟು ದಿ ಫಾಸಿಲ್ ಫ್ಯೂಯಲ್ ಪಾತ್ವೇಸ್. ಸೊ ನಾನು ಏನು ಮಾಡ್ತೀನಿ, ಫಾಸಿಲ್ ಫ್ಯೂಯಲ್ ಯೂಸ್ ಮಾಡಿ ನಾನೇನು ಮಾಡ್ತಾ ಇದ್ದೆ, ಸಕ್ಸೋನಿಕ್ ಆ್ಯಸಿಡ್ನ ಮಾಡ್ತಾ ಇದ್ದೆ. ಆ ಫಾಸಿಲ್ ಫ್ಯೂಯಲ್ ಪೆಟ್ರೋಲಿಯಂ ಡಿರೈವ್ ಫ್ರಮ್ ಪೆಟ್ರೋಲಿಯಂ ಆಗ್ತಿತ್ತು. ಹಾಗಾಗಿ ಕಾರ್ಬನ್ ಫುಟಿಂಗಿಗೆ 100% ನಾನು ಕಾಂಟ್ರಿಬ್ಯೂಟ್ ಮಾಡ್ತಿದ್ದೆ. ಆದರೆ since they are going to use the biosuccinic acid by using the fermentation process, 100% ನಾನು ಏನು ಮಾಡ್ತಾ ಇದ್ದೀನಿ, ಬಯೋಫ್ಯೂಯಲ್ಸ್ ಪಾತ್ವೇಗೆ ನಾನು ಕನ್ವರ್ಟ್ ಮಾಡಿಕೊಂಡು ಐ ಆಮ್ ಕನ್ವರ್ಟಿಂಗ್ ದಟ್ ಇಂಟು ಎ 100% ಕಾರ್ಬನ್ ಫುಟ್ ಫ್ರೀ ಮೆಥಡ್ ಆಗಿ ನಾನು ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ರಿನ್ಯೂಯಬಲ್ ರಿಸೋರ್ಸಸ್ನ ನಾನು ಏನು ಮಾಡ್ಕೋಬೇಕಾಗತ್ತೆ, ಯುಟಿಲೈಸ್ ಮಾಡಿಕೊಂಡು ಕಾರ್ಬನ್ ಫುಟಿಂಗ್ನ ಡಿಕ್ರೀಸ್ ಮಾಡುವಂಥದ್ದು ನೆಕ್ಸ್ಟ್ ಪಿಲ್ಲರ್ ಆಗುತ್ತೆ. ಅದಾದಮೇಲೆ ಎಕ್ಸ್ಟೆಂಡ್ ಪ್ರಾಡಕ್ಟ್ ಡ್ಯೂರಬಿಲಿಟಿ. ಆಯಿತು, ಇಷ್ಟೆಲ್ಲ ಮಾಡಿದ್ವಿ, ಅದು ಏನೂ ಮಾಡೋಕ್ಕಾಗಲಿಲ್ಲ ಅಂತಂದರೆ ಆ ಪ್ರಾಡಕ್ಟ್ ಡ್ಯೂರಬಿಲಿಟಿನ ಏನು ಮಾಡಬೇಕಾಗತ್ತೆ, ಜಾಸ್ತಿ ಮಾಡಬೇಕಾಗತ್ತೆ. ಮೇಕ್ ಲಾಂಗರ್ ಲಾಸ್ಟಿಂಗ್ ಮೆಟೀರಿಯಲ್ದು ಅದರ ಲೈಫ್ ಏನಿದೆಯಲ್ಲ, ಲೈಫ್ ಸ್ಪ್ಯಾನ್ ಏನಿದೆಯಲ್ಲ ಅದನ್ನು ಇನ್ಕ್ರೀಸ್ ಆಗೋ ಥರ ನಾವು ನೋಡ್ಕೋಬೇಕಾಗತ್ತೆ. ಫಾರ್ಮುಲೇಟ್ ಆ್ಯಂಟಿ ಕರೋಸಿವ್ ಕೋಟಿಂಗ್ಸ್, ರೆಡ್ಯೂಸ್ ದಿ ಗ್ಲೋಬಲ್ ಪ್ರಾಡಕ್ಟ್ ಟರ್ನ್ ಓವರ್ಸ್, ಇದನ್ನೆಲ್ಲ ನಾವು ಮಾಡ್ಕೋಬೇಕಾಗತ್ತೆ. ಸೆಲ್ಫ್ ಹೀಲಿಂಗ್ ಬಯೋ ಕಾಂಕ್ರೀಟ್ ಇದೆ ಅಂತ ಇಟ್ಕೊಳ್ಳೋಣ. ಇದೊಂದು ಅಪ್ಲಿಕೇಶನ್ ಎಷ್ಟು ಚೆನ್ನಾಗಿದೆ ನೋಡಿದ್ದು. ಕಾಂಕ್ರೀಟ್ ಪ್ರೊಡಕ್ಷನ್ ಇಸ್ ಮ್ಯಾಸಿವ್ ಡ್ರೈವರ್ ಗ್ಲೋಬಲ್ ಕಾರ್ಬನ್ ಎಮಿಷನ್ ಪ್ರೈಮರ್ಲಿ ಡ್ಯೂ ಟು ದಿ ಫ್ರೀಕ್ವೆಂಟ್ ರಿಪೇರ್ಸ್ ಆ್ಯಂಡ್ ರೀಬಿಲ್ಡಿಂಗ್. ಸೊ ನನಗೆ ಕಾಂಕ್ರೀಟ್ ಪ್ರೊಡಕ್ಷನ್ ಏನು ಮಾಡಬೇಕು, ಕಾರ್ಬನ್ ಫುಟಿಂಗ್ನ ಇನ್ಕ್ರೀಸ್ ಮಾಡುತ್ತೆ, ಕಾರ್ಬನ್ ಎಮಿಷನ್ಸ್ನ ಜಾಸ್ತಿ ಮಾಡ್ತಾ ಹೋಗುತ್ತೆ. ಯಾಕೆಂದರೆ ಇಡೀ ಪ್ರಪಂಚಾದ್ಯಂತ ಅವಾಗವಾಗ ರಿಪೇರಿ ಮಾಡ್ತಿರ್ತಾರೆ, ರೀಬಿಲ್ಡ್ ಮಾಡ್ತಿರ್ತಾರೆ, ಆಗ್ತಾ ಇರುತ್ತೆ. ಆದರೆ ಈಗ ಸೈಂಟಿಸ್ಟ್ ಏನು ಮಾಡಿದ್ದಾರೆ, ಬ್ಯಾಕ್ಟೀರಿಯಲ್
ಸ್ಪೋರ್ಸ್ ಆ್ಯಂಡ್ ನ್ಯೂಟ್ರಿಯೆಂಟ್ಸ್ನ ಮಾಡಿದ್ದಾರೆ. ಅದನ್ನು ನಾವು ಕನ್ಸ್ಟ್ರಕ್ಷನ್ ಮಾಡ್ಬೇಕಾದ್ರೆ ಹಾಕೊಂಡ್ಬಿಟ್ರೆ ಕ್ರ್ಯಾಕ್ ಏನಾದರೂ ಆಯಿತು ಅಂದರೆ ರೈನ್ ವಾಟರ್ ಸೀಪ್ ಆಗಿದ ತಕ್ಷಣ ಬ್ಯಾಕ್ಟೀರಿಯಾ ಏನಾಗುತ್ತೆ, ಅವೇಕ್ ಆಗಿಬಿಡುತ್ತೆ. ಇಟ್ ಸ್ಟಾರ್ಟ್ ಪ್ರೊಡ್ಯೂಸಿಂಗ್ ಲೈಮ್ ಸ್ಟೋನ್ ಆ್ಯಂಡ್ ನ್ಯಾಚುರಲಿ ಸೀಲ್ ದಿ ಕ್ರ್ಯಾಕ್ ಫ್ರಮ್ ವಿತಿನ್, ಡಬ್ಲಿಂಗ್ ದಿ ಸ್ಟ್ರಕ್ಚರ್ಸ್ ಲೈಫ್ ಸ್ಪ್ಯಾನ್. ಆ ಸ್ಟ್ರಕ್ಚರ್ ಲೈಫ್ ಸ್ಪ್ಯಾನ್ ಅದು ಇನ್ಕ್ರೀಸ್ ಮಾಡುತ್ತೆ. ಈ ರೀತಿಯಾಗಿ ನಂದು ಪ್ರಾಡಕ್ಟ್ ಡ್ಯೂರಬಿಲಿಟಿನ ನಾನು ಏನು ಮಾಡಬೇಕಾಗತ್ತೆ, ಇನ್ಕ್ರೀಸ್ ಮಾಡಬೇಕಾಗತ್ತೆ. ಅದು ಏನೋ ಕ್ರ್ಯಾಕ್ ಬಂತು ಅಂದ ತಕ್ಷಣ ಒಡೆದು ಮತ್ತಿನ್ನೊಂದು ಸಲ ಕಟ್ಟೋದು, ಮತ್ತಿನ್ನೊಂದು ಸಲ ಕಾಂಕ್ರೀಟ್ ಹಾಕೋದ್ರ ಬದಲು ಅವ್ರೇನು ಮಾಡಿದ್ದಾರೆ, ಬ್ಯಾಕ್ಟೀರಿಯಾಗಳನ್ನ ಡೆವಲಪ್ ಮಾಡಿ ಅದನ್ನು ಕಾಂಕ್ರೀಟ್ ಜೊತೆಗೆ ಹಾಕ್ಬಿಟ್ಟಿರ್ತಾರೆ. ಆ ಬ್ಯಾಕ್ಟೀರಿಯಾಗಳು ಏನೂ ವರ್ಕ್ ಆಗಲ್ಲ. ಮಳೆ ನೀರು ಬಿದ್ದ ತಕ್ಷಣ ಅದೇನಾದರೂ ಕ್ರ್ಯಾಕ್ ಆಯಿತು ಅಂದ ತಕ್ಷಣ, ಕ್ರ್ಯಾಕ್ ಒಳಗಡೆ ಸೀಪ್ ಆಯಿತು ವಾಟರ್ ಅಂದ ತಕ್ಷಣ ಆ ಬ್ಯಾಕ್ಟೀರಿಯಾ ಏನಾಗುತ್ತೆ, ಎಚ್ಚರಗೊಳ್ಳುತ್ತೆ. ಆಗ್ಬಿಟ್ಟು ಏನು ಮಾಡುತ್ತೆ, ಲೈಮ್ ಸ್ಟೋನ್ನ ಪ್ರೊಡ್ಯೂಸ್ ಮಾಡುತ್ತೆ. ನ್ಯಾಚುರಲಿ ಅದು ಏನು ಕ್ರ್ಯಾಕ್ ಆಗಿರುತ್ತಲ್ಲ ಅದೆಲ್ಲ ಏನಾಗ್ತಾ ಹೋಗುತ್ತೆ, ಸೀಲ್ ಆಗ್ತಾ ಹೋಗುತ್ತೆ. ಈ ರೀತಿಯಾಗಿ ನಾನು ಏನು ಮಾಡ್ಕೋಬೋದು, ಬಯೋ ಎಫಿಷಿಯನ್ಸಿನ ಅಥವಾ ಎಕೋ ಎಫಿಷಿಯನ್ಸಿನ ಥ್ರೂ ಗ್ರೀನ್ ಸಿಂಥಸಿಸ್ ನಾನು ಮಾಡ್ಕೊಳ್ತಾ ಹೋಗ್ಬೋದು. ಇನ್ಕ್ರೀಸ್ ಸರ್ವಿಸ್ ಇಂಟೆನ್ಸಿಟಿ, ಸೆಲ್ಫ್ ಪರ್ಫಾರ್ಮೆನ್ಸ್ ಇನ್ಸ್ಟೆಡ್ ಆಫ್ ದಿ ವಾಲ್ಯೂಮ್, ಆಪ್ಟಿಮೈಸ್ ಮ್ಯಾನೇಜ್ಡ್ ಕೆಮಿಕಲ್ ಸೂಟ್ಸ್, ಲೀಸ್, ರಿಕ್ಲೈನ್ ಆ್ಯಂಡ್ ಪ್ಯೂರಿಫೈ ದಿ ಕೆಮಿಕಲ್ಸ್. ಸೊ ನಮ್ಮ ಹತ್ರ ಇರೋವಂಥದ್ದನ್ನು ಏನು ಮಾಡಬೇಕು, ಮತ್ತೆ ಯೂಸ್ ಮಾಡಿ. ನಾನು ಕಾರಿಂದ ಎಕ್ಸಾಂಪಲ್ ಕೊಟ್ಟೆ. ಈಗ ನನ್ನ ಮನೆ 4 ಜನಕ್ಕೆ ಹೊರಗಡೆ ಹೋಗ್ತಾ ಇದ್ದಾರೆ ಅಂದರೆ 4 ಕಾರ್ ತೊಗೊಳೋದ್ರ ಬದಲು ಒಂದೇ ಕಾರ್ ತೊಗೊಂಡು 4 ಜನ ಯೂಸ್ ಮಾಡೋದು, ಅಥವಾ ಕಾರೇ ತೊಗೊಳ್ದಲ್ಲ ರೆಂಟಲ್ ಕಾರ್ ಯೂಸ್ ಮಾಡಿ ನಾನು ನಂದು ಟ್ರಾನ್ಸ್ಪೋರ್ಟೇಷನ್ ಇದನ್ನು ನೀಡ್ಸ್ನ ಕಂಪ್ಲೀಟ್ ಮಾಡ್ಕೊಳ್ಳೋ ಅಂಥದ್ದು. ಇನ್ಕ್ರೀಸ್ ಸರ್ವಿಸ್ ಇಂಟೆನ್ಸಿಟಿ, ಕಡಿಮೆ ಇದರಲ್ಲೇ ಅದನ್ನೇ ಮತ್ತೆ ಯೂಸ್ ಮಾಡೋದು, ಅದ್ರದ್ದು ಇಂಟೆನ್ಸಿಟಿ ಜಾಸ್ತಿ ಮಾಡ್ಕೊಳ್ಳೋ ಥರ ನಾವು ಮಾಡ್ಕೋಬೋದು. ಕೆಮಿಕಲ್ ಲೀಸಿಂಗ್ ಮಾಡಲ್ಸ್ ಬೈ ಸೇಫ್ ಕೆಮ್. ಸೊ ಈ ಸೇಫ್ ಕೆಮ್ ಅನ್ನೋವಂಥ ಒಂದು ಕೆಮಿಕಲ್ ಇಂಡಸ್ಟ್ರಿ ಏನು ಮಾಡುತ್ತೆ ಅಂದರೆ, buying a bulk chlorinated solvent by 10 factories lease de-rinsing services from KemServe. ಈ ಸೇಫ್ ಕೆಮ್ ಅನ್ನೋದು ಏನು ಮಾಡುತ್ತೆ, ಕ್ಲೋರಿನೇಟೆಡ್ ಸಾಲ್ವೆಂಟ್ನ ನಾವು ಯೂಶಲಿ ಬೇಕು ಅಂದರೆ ಏನು ಮಾಡ್ತೀವಿ, ಟನ್ಗಟ್ಟಲೆ ತೊಗೊಂಬಂದು ಇಟ್ಕೊಳ್ತಿದ್ರು. ಆದರೆ ಇದೇನು ಮಾಡುತ್ತೆ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಲೀಸ್ ಕೊಡುತ್ತೆ. ಯಾವಾಗ ಬೇಕೋ ಆವಾಗ ನೀವು ಅದನ್ನು ಎಷ್ಟು ಬೇಕೋ ಅಷ್ಟು ಯುಟಿಲೈಸ್ ಮಾಡ್ಕೋಬೋದು. ಸೊ ಸೇಫ್ ಕೆಮ್ ಸಪ್ಲೈಸ್ ದ ಸಾಲ್ವೆಂಟ್, ಆಪ್ಟಿಮೈಸಸ್ ದಿ ಕ್ಲೀನಿಂಗ್ ಎಕ್ವಿಪ್ಮೆಂಟ್ ಟು ಪ್ರಿವೆಂಟ್ ವೇಪರ್ ಲಾಸ್, takes back the user's solvent for closed loop purification. The factory pays the number of parts cleaned rather than volume of chemicals consumed, aligning profit with a lower material usage. ಈ ರೀತಿಯಾಗಿ ನಾನು ಏನು ಮಾಡ್ಕೋಬೇಕು, ಹ್ಯಾವ್ ಟು ಇನ್ಕ್ರೀಸ್ ಮೈ ಸರ್ವಿಸ್ ಇಂಟೆನ್ಸಿಟಿ. ನಂತರ ಇರೋವಂಥ ಪ್ರಾಡಕ್ಟ್ನ ಮ್ಯಾಕ್ಸಿಮಮ್ ಆಗಿ ಯುಟಿಲೈಸ್ ಮಾಡ್ಕೊಳ್ಳೋದಕ್ಕೆ ನಾನು ಏನು ಮಾಡಬೇಕಾಗತ್ತೆ, ಟ್ರೈ ಮಾಡಬೇಕಾಗತ್ತೆ. ಈ ರೀತಿಯಾಗಿ 7 ಪಿಲ್ಲರ್ಸ್ನ ಗ್ರೀನ್ ಕೆಮಿಸ್ಟ್ರಿನಲ್ಲಿ ಯೂಸ್ ಮಾಡಿಕೊಂಡು ನಾನು ಎಕೋ ಎಫಿಷಿಯನ್ಸಿನ ಇನ್ಕ್ರೀಸ್ ಮಾಡ್ಬೋದು. ಸೊ ನಾನು ಯೂಸ್ ಮಾಡ್ತಾ ಇರೋವಂಥದ್ದು ಪ್ರಾಡಕ್ಟ್ಗೆ ಏನೇನು ಯೂಸ್ ಮಾಡ್ತಾ ಇದ್ದೀನಿ, ಎನರ್ಜಿ ಇರ್ಬೋದು, ಪ್ರಾಡಕ್ಟ್ಸ್ ಇರ್ಬೋದು, ಬೈ ಪ್ರಾಡಕ್ಟ್ಸ್ ಇರ್ಬೋದು, ರಿಯೇಜೆಂಟ್ಸ್ ಇರ್ಬೋದು, ಸಾಲ್ವೆಂಟ್ಸ್ ಇರ್ಬೋದು, ಕೆಟಲಿಸ್ಟ್ ಇರ್ಬೋದು, ಅದನ್ನೆಲ್ಲ ಕಡಿಮೆ ಯೂಸ್ ಮಾಡಿಕೊಂಡು ಪ್ರಾಡಕ್ಟ್ ಈಲ್ಡ್ ನಾನು ಏನು ಮಾಡ್ತಾ ಇದ್ದೀನಿ, ವಿತೌಟ್ ಹಾರ್ಮಿಂಗ್ ದಿ ಎನ್ವೈರನ್ಮೆಂಟ್, ವಿತ್ ಅ ಸಸ್ಟೈನಬಿಲಿಟಿ ನಾನೇನು ಮಾಡ್ತಾ ಇದ್ದೀನಿ, ಪ್ರಾಡಕ್ಟ್ ವಿತ್ ಅ ಹೈಯರ್ ಎಕನಾಮಿಕ್ ಗ್ರೋತ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನೇನಂತ ಕರಿತೀನಿ, ಎಕೋ ಎಫಿಷಿಯನ್ಸಿ ಅಂತ ಹೇಳ್ತೀನಿ. ಅದನ್ನು ಇವತ್ತು ಈ ವಿಡಿಯೋದಲ್ಲಿ ಎಫಿಷಿಯೆಂಟಾಗಿ ನಾನು ನಿಮಗೆ ಹೇಳಿದ್ದೀನಿ ಅಂತ ಅನಿಸುತ್ತೆ. ಸೊ ಇದನ್ನು ಅವರು 5 ಮಾರ್ಕ್ ಕ್ವಶನ್ ಬೇಕಾದ್ರೂ ಕೇಳ್ಬೋದು. ಯಾವ ರೀತಿ ಕೇಳ್ತಾರೆ 5 ಮಾರ್ಕ್ ಕ್ವಶನ್ ಅಂದರೆ, ಎಕ್ಸ್ಪ್ಲೇನ್ ದಿ 7 pillars of eco efficiency. What is eco efficiency? What are the 7 pillars of eco efficiency? Explain them with an example ಅಂತ ನಿಮಗೆ ಕೇಳ್ಬೋದು. All the best. Good luck. Thank you for watching.